ಅವರ ಸ್ಟೇಟ್ಮೆಂಟ್ಗಳು ಭಿನ್ನವಾಗ್ತಾ ಇದ್ದಾವೆ. ಇಲ್ಲಿವರೆಗೂ ಸ್ವಪಕ್ಷದ ನಾಯಕರು ಅದರ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ವಿರುದ್ಧ ಬಾಂಬ್ಗಳನ್ನು ಹಾಕ್ತಾ ಇದ್ರು. ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ಕೂಡ ಸ್ಫೋಟಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಯತ್ನಾಳ್ ಬ್ಯಾಟಿಂಗ್ ಮಾಡಿದ್ದಾರೆ. ವಿಜಯಪುರದಲ್ಲಿ ಮತ್ತೊಂದು ಹೊಸ ಬಾಂಬ್ ಹಾಕಿದ್ದಾರೆ ಯತ್ನಾಳ್. ಅದರಲ್ಲೂ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇಳಿಸೋಕೆ ಪ್ಲಾನ್ ನಡೆದಿದೆ ಬಹಳ ದಿನಗಳಾಯಿತು. ಆದರೆ ಇನ್ನೊಂದು, ನನ್ನ ಉಚ್ಚಾಟನೆ ಹಿಂದೆ ಕೂಡ ಕಾಂಗ್ರೆಸ್ನವ್ರ ಷಡ್ಯಂತ್ರ ಇದೆ ಅಂತ. ಇದನ್ನ ಹೇಗೆ ಯಾವ ಆಧಾರದ ಮೇಲೆ ಹೇಳಿದ್ದಾರೋ ಯತ್ನಾಳ್ ಗೊತ್ತಿಲ್ಲ. ಅಂದರೆ ಕಾಂಗ್ರೆಸ್ ಮಹಾನಾಯಕನ ಕೈವಾಡ ಇದೆ ನನ್ನ ಉಚ್ಚಾಟನೆ ಹಿಂದೆ. ಹಾಗಾದ್ರೆ ಆ ಮಹಾನಾಯಕ ಯಾರ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ? ಮಹಾನಾಯಕ ಏನಾದರೂ ಬಿಜೆಪಿ ಹೈಕಮಾಂಡ್ ಮುಂದೆ ಕಂಪ್ಲೇಂಟ್ ಮಾಡಿದಾರಾ? ಯಡಿಯೂರಪ್ಪನವರು ವಿಜೇಂದ್ರ ಅವರು ಮಾಡಿದ್ರು ಓಕೆ, ಅಂದರೆ ಕಾಂಗ್ರೆಸ್ನವರು ಮಾಡಿದರೆ ಬಿಜೆಪಿ ಹೈಕಮಾಂಡ್ ಅಷ್ಟು ಸುಲಭವಾಗಿ ಕೇಳಿಬಿಡುತ್ತಾ? ಇದೇ ಯತ್ನಾಳ್ ಹೇಳಿದ್ರು, ಯಡಿಯೂರಪ್ಪ ಹಾಗೆ ವಿಜೇಂದ್ರ ಬ್ಲಾಕ್ ಮೇಲ್ ಮಾಡಿ ಹೈಕಮಾಂಡ್ ಮುಂದೆ ನನ್ನನ್ನು ಪಕ್ಷದಿಂದ ಹೊರಗೆ ದಬ್ಬಿದ್ರು ಅಂತೇಳಿ. ಈಗ ಹೇಳ್ತಿದ್ದಾರೆ ಕಾಂಗ್ರೆಸ್ ಮಹಾನಾಯಕನ ಒಂದು ಕೈವಾಡ ಇದೆ ಅಂತ. ಹಾಗಾಗಿನೇ ಯತ್ನಾಳ್ ಅವರ ಹೇಳಿಕೆಗಳನ್ನು ನೋಡ್ತಾ ಹೋದರೆ ಒಂದು ರೀತಿ ಹಾಸ್ಯಾಸ್ಪದಕ್ಕೂ ಕಾರಣ ಆಗುತ್ತಾ ಇದೆ. ಇದು ಸಾಧ್ಯನಾ ಹಾಗಾದರೆ? ಯಾಕಂದರೆ ಬಿಜೆಪಿ ಹೈಕಮಾಂಡು ಭಾಳ ಸ್ಟ್ರಾಂಗ್ ಆಗಿದೆ. ಯಾಕಂದರೆ ಈ ಹಿಂದೆ ಉಚ್ಚಾಟನೆ ಆಗಬೇಕಾಗಿತ್ತು, ಯತ್ನಾಳ್ ಇಲ್ಲಿವರೆಗೂ ತಳ್ಕೊಂಡು ಬಂದರು. ಕಾರಣ ಅವ್ರಿಗೆ ಒಂದು ರೀತಿ ಅವಕಾಶ ಕೊಡ್ತಾ ಬಂದಿದ್ದರು. ಆದರೆ ಈಗ ಯತ್ನಾಳ್ ಅವರು ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ ವಿರುದ್ಧ ನಿರಂತರವಾಗಿ ಬಹಿರಂಗವಾಗಿಯೇ ವಾಗ್ದಾಳಿಗಳನ್ನು ನಡೆಸೋದು ಕಡಿಮೆ ಮಾಡಲಿಲ್ಲ. ಹಾಗಾಗಿನೇ ಅವ್ರಿಗೆ ಶಾಸ್ತಿಯನ್ನು ಮಾಡಿದರು. ಆದರೆ ಇಲ್ಲಿ ಮಹಾನಾಯಕನ ಕೈವಾಡ ಇದೆ ಅನ್ನೋದು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ? ಆ ಮೊನ್ನೆ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭೇಟಿಯಾದ್ರಲ್ವ, ಆ ಟೈಮ್ನಲ್ಲಿ ಏನಾದರೂ ಈ ಮಾತುಕತೆ ನಡೆದಿರ್ಬೋದಾ? ಆ ಕುರಿತು ಕೂಡ ಈಗ ಚರ್ಚೆಗಳು ನಡೀತಾ ಇದೆ. ಹಾಗಾಗಿನೇ ಯತ್ನಾಳ್ ಅವರ ಹೇಳಿಕೆ ಏನಿದ್ರು ಕೂಡ ಬಹಳ ಒಂದು ವಿಶೇಷವಾಗ್ತಿರುತ್ತೆ. ಅವ ಕಟ್ಟಾರ ಹಿಂದೂ ಅದಾನೆ, ಅವನು ಹೊರಗೆ ಹಾಕ್ರ ಅಂತಾರೆ, ಅದಕ್ಕೆ ಹೊರಗೆ ಹಾಕ್ಯಾರ. ಏನೇನು ಒಟ್ಟು ಒಂದು ನಾ ಏನು ದಿಲ್ಲಿಯಾಗಿದ್ದೆಲ್ಲ ಅದಕ್ಕಿಂತ ಹಿಂದಾಗಿದೆ ಶಿವರಾತ್ರಿ. ಆದ್ರೆ ಅದು ವಿಫಲ ಆಗಿದೆ. ಕೊಯಮತ್ತೂರಿನಲ್ಲಿ ಶಿವರಾತ್ರಿ ದಿನ ಭೇಟಿಯಾಗಿತ್ತು. ಇಲ್ಲ, ಅದು ಏನು ಗೊತ್ತಿಲ್ಲ ನನಗೆ. ಆದ್ರೆ ಒಟ್ಟು ಚರ್ಚೆ ದಿಲ್ಲಿ ಒಳಗಿದೆ. ಆದರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರೆ ಕೈ. ಪಾಪ ಆ ಮಹಾನಾಯಕನಿಂದ 10 MLAಗಳು ಇಲ್ಲ ನಾನು ಕೈ ಬಿಟ್ಟಾರ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಅಷ್ಟು ಈಜಿ ಇಲ್ಲ. ಸಿದ್ದರಾಮಯ್ಯನವರಿಂದ ಎಲ್ಲರೂ ಅದಾರ. ಹೀಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ. ಯತ್ನಾಳ್ ವಿರುದ್ಧ ನಾವು ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಈಗ ಯತ್ನಾಳ್ ಸ್ವಪಕ್ಷದ ನಾಯಕರ ವಿರುದ್ಧ ಕಿಡಿಕಾರ್ತಿದ್ರು, ಈಗ ಮಹಾನಾಯಕ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೇಗೆ, ಯಾವ ಹಿನ್ನೆಲೆ, ಯಾವ ಆಧಾರದ ಮೇಲೆ, ಯಾವ ಉದ್ದೇಶಕ್ಕೋಸ್ಕರ ಈ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ? ನಿಜಕ್ಕೂ ಅದು ಸಾಧ್ಯನಾ? ಕಾಂಗ್ರೆಸ್ ನಾಯಕರ ಕೈವಾಡ ಇಲ್ಲಿ ಇರಬಹುದಾ ಅಂಥೇಳಿ? ಪ್ರಭು, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ವಿಜಯಪುರದಲ್ಲಿ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಅಂತ ಹೇಳ್ಬೋದು. ಯತ್ನಾಳ್ ಸಿಡಿಸಿದಂಥ ಬಾಂಬ್ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಒಂದು ಅಂಶ ಇಲ್ಲಿ ಒಂದೇ ಮಾತಿನಲ್ಲಿ 2 ಅಂಶಗಳನ್ನು ಇಲ್ಲಿ ಬಿಚ್ಚಿಡುವಂಥ ಪ್ರಯತ್ನ ಯತ್ನಾಳ್ ಮಾಡಿದ್ದಾರೆ ಪ್ರಭು. ಮೊದಲನೇದಾಗಿ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಹಿಂದೆ ಕಾಂಗ್ರೆಸ್ನ ಮಹಾನಾಯಕನ ಷಡ್ಯಂತ್ರವಿದೆ ಅನ್ನೋಂಥ ಮಾತನ್ನು ಒಂದು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯವರನ್ನು ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಕೂಡ ಒಂದು ಷಡ್ಯಂತ್ರ ಮತ್ತು ಒಂದು ಪ್ಲ್ಯಾನ್ ನಡೀತಾ ಇದೆ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಹೇಳುವಂಥದ್ದು. ಅಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ಏನು ನಾಯಕರಿದ್ದಾರೆ, ಒಳ ಒಪ್ಪಂದ ಹೊಂದಾಣಿಕೆ ರಾಜಕಾರಣದಲ್ಲಿದೆ, ಅದರ ಭಾಗವಾಗಿ ಈ ಒಂದು ಷಡ್ಯಂತ್ರ ರಚಿಸಲಾಗಿದೆ ಅನ್ನೋಂಥ ಅರ್ಥದಲ್ಲಿ ಇಲ್ಲಿ ಯತ್ನಾಳ್ ಮಾಡಿದ್ದಾರೆ. ಪ್ರಮುಖವಾಗಿ ಯತ್ನಾಳ್ ಉಚ್ಚಾಟನೆ ಏನು ಆಗ್ತಾರೆ, ಆ ಉಚ್ಚಾಟನೆ ಆದಂಥ ಹಿಂದಿನ ದಿನ ಏನು ಯತ್ನಾಳ್ ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಿಂದಿನ ದಿನ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ದೆಹಲಿಯಲ್ಲಿ ಆಗುತ್ತೆ ಅನ್ನೋಂಥ ಮಾತನ್ನು ಯತ್ನಾಳ್ ಹೇಳ್ತಾರೆ. ಆ ಒಂದು ನಾಯಕ ಏನಾದರೂ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಆಗ ನಾನು ಕಾಂಗ್ರೆಸ್ಸನ್ನು ಮುರಿಕೊಂಡು ಬಿಜೆಪಿಗೆ ಬರ್ತೇನೆ ಅನ್ನೋಂಥ ಭರವಸೆಯನ್ನು ಒಬ್ಬ ಮಹಾನಾಯಕ ಕೊಟ್ಟಿರ್ತಾನೆ. ಅದನ್ನು ನಂಬಿ ಏನು ನನ್ನನ್ನು ಉಚ್ಚಾಟನೆ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಆದರೆ ಆ ನಂತರ ಏನು ಆ ಒಂದು ನಾಯಕನ ಉದ್ದೇಶ ಏನಿದೆ, ಉದ್ದೇಶ ಫೇಲ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಆ ಪಕ್ಷದ ದೆಹಲಿಯಲ್ಲಿರ್ತಕ್ಕಂಥ ನಾಯಕರಿಗೆ ಗೊತ್ತಾಗುತ್ತೆ ಆ ಮಹಾನಾಯಕನ ಹಿಂದೆ 12 ಜನ ಶಾಸಕರು ಇಲ್ಲ ಅನ್ನೋಂಥ ವಿಚಾರ ಅಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಯತ್ನಾಳ್ ಉಚ್ಚಾಟನೆ ಹಿಂದೆ ಕಾಂಗ್ರೆಸ್ನ ಒಂದು ಮಹಾನಾಯಕನ ಕೈವಾಡ ಇದೆ ಅನ್ನೋಂಥ ಮಾತನ್ನು ಯತ್ನಾಳ್ ನೇರವಾಗಿ ಒಂದು ಆರೋಪವನ್ನು ಮಾಡಿದ್ದಾರೆ. ಯಾಕಂದರೆ ಶಿವರಾತ್ರಿ ದಿನ ಒಂದೇ ವೇದಿಕೆ ಮೇಲೆ ಇಬ್ಬರು ನಾಯಕರು ಕಾಣಿಸ್ಕೊಂಡಿರ್ತಾರೆ ಅಮಿತ್ ಶಾ ಜೊತೆ. ಹಾಗಾಗಿ ಅವರು ಪರೋಕ್ಷವಾಗಿ ಎಲ್ಲಿಯೂ ಕೂಡ ಯಾವುದೇ ನಾಯಕನ ಹೆಸರನ್ನು ಪ್ರಸ್ತಾಪ ಮಾಡದೆ ಯತ್ನಾಳ್ ಈ ಒಂದು ಮಾತನ್ನು ಹೇಳುವಂಥದ್ದು. ಇದರ ಜೊತೆಗೆ ಏನಂದರೆ ಸಿದ್ದರಾಮಯ್ಯನವರನ್ನ ಟಚ್ ಮಾಡೋದಕ್ಕೆ ಯಾರಿಂದಲೂ ಆಗೋದಿಲ್ಲ. ಯಾಕಂದರೆ ಸಿದ್ದರಾಮಯ್ಯನ ಬೆನ್ನಿಗೆ ಎಲ್ಲ ಶಾಸಕರು ನಿಂತಿದ್ದಾರೆ ಅನ್ನೋಂಥ ಮಾತನ್ನು ಇಲ್ಲಿ ಯತ್ನಾಳ್ ಹೇಳುವಂಥದ್ದು. ಹಾಗಾಗಿ ಬಿ ಜೆ ಪಿಯಲ್ಲಿ ಏನು
ಪ್ರಮುಖವಾಗಿ ನಡೆದಿರ್ತಕ್ಕಂಥ ಬಣ ರಾಜಕಾರಣ ಆಗಿರ್ಬೋದು ಮತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಏನು ಕುರ್ಚಿಗಾಗಿ ಕಿತ್ತಾಟ ಆಗಿರ್ಬೋದು, ಈ ಎರಡದ್ರ ಭಾಗವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ಒಂದು ಏನು ನಾಯಕರಿದೆ, ನಾಯಕರ ಮಧ್ಯೆ ಹೊಂದಾಣಿಕೆ ರಾಜಕಾರಣ ಇದೆ. ಜೊತೆಗೆ ಆ ಒಂದು ಹೊಂದಾಣಿಕೆ ರಾಜಕಾರಣ ಭಾಗವಾಗಿ ನನ್ನ ವಿರುದ್ಧ ಉಚ್ಚಾಟನೆಯ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿದೆ. ಜೊತೆಗೆ ಆ ಹೊಂದಾಣಿಕೆ ಭಾಗವಾಗಿ ಏನಂದರೆ ಸಿದ್ದರಾಮಯ್ಯನ ಕೆಳಗಿಳಿಸುವಂಥ ಪ್ಲ್ಯಾನ್ ಮತ್ತು ಷಡ್ಯಂತ್ರ ಈಗ ನಡೀತಾ ಇದೆ ಅನ್ನೋಂಥ ಮಾತನ್ನು ಈಗ ಯತ್ನಾಳ್ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಇನ್ನೂ ಕೂಡ ಏನು ಕಾಂಗ್ರೆಸ್ ನಾಯಕರಾಗಿರ್ಬೋದು, ಬಿ ಜೆ ಪಿ ನಾಯಕರಾಗಿರ್ಬೋದು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಯತ್ನಾಳ್ ಹೇಳಿಕೆ ಮಾತ್ರ ಏನಿದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂಥ ನಿಜ. ಯಾಕಂದರೆ ಇಲ್ಲಿವರೆಗೆ ಉಚ್ಚಾಟನೆ ಆದ ಬಳಿಕ ಏನು ಯತ್ನಾಳ್ ನೇರವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ರು. ಜೊತೆಗೆ RSS ಆಗಿರ್ಬೋದು, ಬಿ ಜೆ ಪಿಯ ವರಿಷ್ಠರಾಗಿರ್ಬೋದು, ಮೋದಿ ಆಗಿರ್ಬೋದು, ಮೋದಿ ನಾಯಕತ್ವವನ್ನು ಕೊಂಡಾಡ್ತಾ ಇದ್ರು. ಜೊತೆಗೆ ಕಾಂಗ್ರೆಸ್ ವಿರುದ್ಧ ಕೂಡ ವಾಗ್ದಾಳಿ ಮಾಡ್ತಿದ್ದಂಥ ಯತ್ನಾಳ್ ಇದೇ ಮೊದಲ ಬಾರಿಗೆ CM ಸಿದ್ದರಾಮಯ್ಯ ಬಗ್ಗೆ ಬಹಳ ಮೃದುವಾದಂಥ ಮಾತುಗಳನ್ನು ಆಡಿರ್ತಕ್ಕಂಥದ್ದು, CM ಸಿದ್ದರಾಮಯ್ಯ ಪರವಾಗಿ ಮಾತನಾಡಿರ್ತಕ್ಕಂಥದ್ದು, CM ಸಿದ್ದರಾಮಯ್ಯನ ಟಚ್ ಮಾಡೋದು ಅಷ್ಟೊಂದು ಈಜಿ ಇಲ್ಲ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯ ಜೊತೆಗೆ ಎಲ್ಲ ಶಾಸಕರು ನಿಂತಿದ್ದಾರೆ ಅನ್ನೋಂಥ ಮಾತನ್ನು ಇಲ್ಲಿ ಗಟ್ಟಿಯಾಗಿ ಹೇಳುವಂಥ ಪ್ರಯತ್ನ ಯತ್ನಾಳ್ ಮಾಡಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ಯತ್ನಾಳ್ ಅವರ ಈ ಮಾತುಗಳು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಮಾಡಿಕೊಟ್ಟಿದೆ. ಮತ್ತು ಯತ್ನಾಳ್ ಒಂದಿಷ್ಟು ಈ ರೀತಿಯ ಮಾತುಗಳನ್ನು ಆಡಿದ್ದಾರೆ ಅಂದರೆ ಮಾರ್ಮಿಕವಾಗಿ ಇದು ಹಿಂದೆ ಯಾವುದೋ ಒಂದು ರಾಜಕೀಯ ಲೆಕ್ಕಾಚಾರ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್, ತಮ್ಮೆಲ್ಲ ಮಾಹಿತಿಗಾಗಿ. ಯತ್ನಾಳ್ ಅವರ ಈ ಒಂದು ಹೇಳಿಕೆ ಹಲವು ಆಯಾಮದಲ್ಲಿ ಚರ್ಚೆ ಆಗ್ತಾ ಇರೋದಂತೂ ನಿಜ. ಕಾಂಗ್ರೆಸ್